ಏನು ಹಾಕಿದೆ ಅದಕ್ಕೀಗ? ಏನು ಹಾಕಿದೆ? ಏನಿಲ್ಲ. ಶುಗರ್ ಹಾಕಿಲ್ಲ. ಬೇರೆ ಉಪ್ಪು ಏನಿಲ್ಲ. ಒಂದೇ ಒಂದು ಚಿಟಿಕೆ ಉಪ್ಪು ಹಾಕು, ಒಂದು ಚಿಟಿಕೆ ಮೆಣಸಿನ ಪೌಡರ್ ಸಾಕು. ಸ್ನೇಹಿತರೆ, ಇದು ಪೈನಾಪಲ್ ಜ್ಯೂಸು. ಸ್ವೀಟು ಒಂದು ಸ್ವಲ್ಪ ಕಡಿಮೆ ಇರ್ತದೆ, ಹಾಗಾಗಿ ಹುಡುಗನುಗಳಿಂದ ಶುಗರ್ ಹಾಕ್ಬೇಡ ಅಂತೇಳಿ ನಾನು ಎಲ್ಲೇ ಹೋದ್ರೂ ಕೂಡ ಶುಗರ್ ಹಾಕ್ಸಲ್ಲ. ಹಾಗಾಗಿ ಒಂದು ಸ್ವಲ್ಪ ರುಚಿ ಬೇಕಲ್ಲ, ನಾನೇನು ಮಾಡ್ತೀನಿ, ಒಂದು ಸ್ವಲ್ಪ ಸಾಲ್ಟಾಗಿ ಒಂದೇ ಒಂದು ಚಿಟಿಕೆ ಸಾಲ್ಟು, ಒಂದು ಚಿಟಿಕೆ ಪೆಪ್ಪರು, ಅದ್ಭುತವಾದ ಟೇಸ್ಟ್. ನೀವು ಮಾಡ್ಕೊಂಡು ಕೊಡೋದು ನೋಡಿ ಸಾಕಾಗುತ್ತೆ. ಆ ಹುಡುಗನಿಗೆ ಆಶ್ಚರ್ಯ. ಬಟ್ ಆದರೂ ಕೂಡ ಇದು ವಿಡಿಯೋ ಮಾಡ್ತಾರೆ ನಿಮಗೋಸ್ಕರ. ನೋಡುವಂಥವ್ರು ದಯಮಾಡಿ ಈ ರೀತಿ ಫ್ರೆಶ್ ಜ್ಯೂಸ್ ಅಂತ ಹೇಳ್ತಾರೆ. ಮಿನಿಮಮ್ ಇದಕ್ಕೆ ನಿಮಗೆ ಕಡಿಮೆ ಅಂತಂದ್ರೆ ಕೂಡ ಸ್ವೀಟ್ ಬರಬೇಕು ಅಂದರೆ ಪೈನಾಪಲ್ ಜ್ಯೂಸ್ಗೆ ಪರ್ಟಿಕ್ಯುಲರ್ಲಿ ಕಡಿಮೆ ಅಂತಂದರೆ 30ರಿಂದ 50 ಗ್ರಾಮ್ ಶುಗರ್ ಆಗ್ತದೆ. 50 ಗ್ರಾಮ್ ಶುಗರ್ ಬಿಲಿವರ್ ನಾಟ್ ಬೇಕೇ ಬೇಕಷ್ಟು. ಕಡಿಮೆ ಅಂದರೆ ಒಂದು 25 ಗ್ರಾಮ್ ಅಂತೂ ಹಾಗೆ. ಇದನ್ನು ಕುಡಿದ್ರೆ ಫ್ರೆಶ್ ಜ್ಯೂಸ್ ಅಂತ ಕುಡಿದ್ರಿ ಶುಗರ್ ಬರ್ಸ್ಕೊತೀರಿ, ಅಥವಾ ಇನ್ನೊಂದೇನೋ ಸಮಸ್ಯೆ, ವೆಯ್ಟ್ ಗೇನ್ ಆಗುತ್ತೆ. ವೆಯ್ಟ್ ಗೇನ್ ಅಂದರೆ ಒಳ್ಳೆ ವೆಯ್ಟ್ ಗೇನ್ ಅಲ್ಲ, ಕೆಟ್ಟ ವೆಯ್ಟ್ ಗೇನ್. ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ, ಕೊಬ್ಬು ಜಾಸ್ತಿ ಆಗುತ್ತೆ, ವೆಯ್ಟ್ ಗೇನ್ ಆಗುತ್ತೆ, ಶುಗರ್ ಬರುತ್ತೆ, ನಿಮ್ಮ ಮೆಟಾಬಲಿಸಮ್ ಹಾಳಾಗುತ್ತೆ, ಏನೇನೋ ವಿಚಿತ್ರಗಳಾಗ್ತವೆ ಆಯಿತಾ. ಯಾವತ್ತೂ ಅಪರೂಪಕ್ಕೆ ಅನ್ಬೋದು, ಬಟ್ ನನಗೇನು ನಾನು ಇದನ್ನು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೆ ನಾನು ಹೀಗೆ. ಓಕೆನಾ? ನೋಡಿ, ನಮ್ಮ ಹುಡುಗ ಬಂದ. ಒಂದೇ ಒಂದು ಚಿಟಿಕೆ ನೀನೇ ಹಾಕು, ಒಂದು ಚಿಟಿಕೆ ಸಾಕು. ಸಾಕು, ಜಾಸ್ತಿ ಬೇಡ. ಒಂದು ಚಿಟಿಕೆ ಉಪ್ಪು. ಈಗ ಈ ರೀತಿ ಕುಡಿದ್ರೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ. ಸರಿನಾ? ಥ್ಯಾಂಕ್ ಯು. ಆಯ್ತು.